ಸರ್ ಜೊತೆಯಲ್ಲಿ ಧಾರಾವಾಹಿ ಅಷ್ಟು ಹಿಟ್ ಆಗಿದೆಯಲ್ಲ ಸರ್, ತುಂಬಾ ರೆಕಾರ್ಡ್ ಬ್ರೇಕ್ ಮಾಡಿದೆ ಸಾಂಗ್. ನಿಮಗೆ ನೆನಪಿರುವಂತ ಕ್ಷಣ ಯಾವುದು ಸರ್ ಜೊತೆಯಲ್ಲಿ? ಅಂದ್ರೆ ಶೂಟಿಂಗು ಜೊತೆಗೆ ಹೊರಗಡೆ ಜನ ರಿಯಾಕ್ಷನ್ ನೋಡಿದಾಗ. ಜನ ರಿಯಾಕ್ಷನ್ ನನಗೆ ಏನಾಗಿದೆ ಅಂದ್ರೆ TRP ಬಂತಲ್ಲ ಮೇಡಮ್, ಫಸ್ಟ್ ವೀಕ್ TRP ಗಾಬರಿ ಮೇಡಮ್. ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಅಲ್ವಾ, ಕೋಟ್ಯಾಂತರ ರೂಪಾಯಿ ಸೀರಿಯಲ್ಗೆ. ಆ ದಿನ TRP ಬರೋ ದಿನ ನಾನು ಆಫೀಸಿಗೆ ಹೋಗ್ಬಾರ್ದು ಅಂತ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಫೋನ್ ನನಗೇನ್ ಫೋನ್ ಅಂದ್ರೆ ಏನೋ ಕರೆಕ್ಷನ್ ಹೇಳ್ತಾ ಇದಾರೆ. ಫೋನ್ ಮೇಲೆ ಫೋನ್ ಚಾನಲ್ ಇಂದ ಕರೆಕ್ಷನ್ ಹೇಳ್ತಾರೆ, ಯಾವ್ದೋ ಸೀನ್ ಏನೋ ಹಾಳಾಗೋಗಿದೆ, ಪುನಃ ರೀಶೂಟ್ ಮಾಡ್ಬೇಕು. ನನ್ಗೆ ಆ TRP ಅನ್ನೋದು ನನ್ಗೆ ಆ ದಿನದ ಇದಿಲ್ಲ. ನಾನು ನಮ್ಮ ಆಗ ಆಫೀಸ್ ಆ ಕಡೆ ಇತ್ತು, ನಮ್ಮನೆ ಇಲ್ಲೆಲ್ಲ ಇತ್ತು. ಇಲ್ಲಿಂದ ನಡ್ಕೊಂಡು ಸೀದಾ ಹೋದ ತಕ್ಷಣ ನಮ್ಮ ಫಿಕ್ಷನ್ ಸುದೀರ್ ಅವರು, ಜಯಂತ್ ಅವರು ಇದ್ರು. ತಪ್ಕೊಂಡ್ರು, ತಪ್ಕೊಂಡ್ರು. ಏನಾಯ್ತು ನಂಗೆ ಗೊತ್ತಿಲ್ಲ. 11.9 TRP, ಡಬಲ್ ಡಿಜಿಟ್. ಫಸ್ಟ್ ಟೈಮ್ ಜೀ ಕನ್ನಡ ಡಬಲ್ ಡಿಜಿಟ್. ಅಲ್ಲಿಂದ ನಾವು ಎಲ್ಲ ನನ್ನ ಜೇಬಲ್ಲಿ ಆಗ ಒಂದು 1000 ರೂಪಾಯಿ ಏನಿತ್ತು ಅನ್ಸುತ್ತೆ. ನಾನು ದುಡ್ಡು ಇರಲಿಲ್ಲ. ಅಲ್ಲೋಗ್ಬಿಟ್ಟು ಎಲ್ಲ ಒಂದು ದೇವಸ್ಥಾನಕ್ಕೆ ಹೋದ್ವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋದ್ವಿ, ಎಲ್ಲ ಕೈ ಮುಗಿದು ಬಂದ್ವಿ. ಬಂದು ನೆಕ್ಸ್ಟ್ ಡೇ ಶೂಟಿಂಗ್ ಇದ್ರೆ ಎಲ್ಲ ಚಾನಲ್ ಅವ್ರು ಎಲ್ಲ ಶೂಟಿಂಗ್ ಸ್ಪಾಟ್ ಇದ್ರಲ್ಲ. ಆಕ್ಚುಲಿ ನಾವೊಂದು ಇಂಟರ್ವ್ಯೂ ಕೂಡ ಕರಿಬೇಕು ಅಂದ್ರೆ ಆ ಟೈಮಲ್ಲಿ ಯಾರು ಬರಲ್ಲ. ಸೀರಿಯಲ್ ಅಂದ್ರೆ ಅಷ್ಟು ಕೆಳಗಿತ್ತು. ಬಟ್ ಆ ಸೀರಿಯಲ್ಗೆ ಒಂದು 3-4 ಗಾಡಿ, ನ್ಯೂಸ್ ಚಾನಲ್ ಗಾಡಿ ಲೈವ್ ಇದ್ ಮಾಡಕ್ ಬಂದಿದ್ದು. ಅದೊಂದು ತುಂಬಾ ಪರವಾಗಿಲ್ಲ ಈ ಲೆವೆಲ್ ಅಂತ. ಆಮೇಲೆ ಇನ್ನೊಂದು ಅನ್ಸ್ತು, ಅದೇ ಜೊತೆ ಸೀರಿಯಲ್ ನಮ್ದು ಸಿನಿಮಾ ಆಗಿದ್ರೆ ಅಂತ, ಈಗ ಒಂದು ಆಸೆ ಅಷ್ಟೇ ಇರೋದು. ಈಗ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು. ಸ್ಕ್ರೀನ್ ಪ್ಲೇ ಕತೆ ಎಲ್ಲ ರೆಡಿ ಆಗಿದೆ. ಒಂದು ಸರಿಯಾದ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಸಿನಿಮಾ ಮಾಡ್ತೇವೆ. ಅದೊಂದು ಕತೆ ಮೇಲೆ, ಕಂಟೆಂಟ್ ಮೇಲೆ ನನಗಿರುವಂತಹ ಒಂದು ದೊಡ್ಡ ಹೋಪ್, ನಾವು ಗೆಲ್ತೀವಿ ಅಂತ. ಸರ್, ಈಗ ಎಲ್ಲಾ ಜನಗಳ ಕಥೆಗಳು ಬರ್ತಿದೆ, ಬಟ್ ನಿಮಗೆ ಯಾವ ರೀತಿ ಕಂಟೆಂಟ್ ಜನರಿಗೆ ಕೊಡ್ಬೇಕು ಅಂತ? ನಂದು ಇಷ್ಟೇ ಮೇಡಮ್, ಸೀರಿಯಲ್ ಇರ್ಲಿ ಸಿನಿಮಾ ಇರ್ಲಿ, ಜನ ನೋಡಿದ್ರೆ ಖುಷಿಯಿಂದ ಹೋಗ್ಬೇಕು. ಮನೆಗೆ ಹೋಗ್ಬಿಟ್ಟು ಅವ್ರು ಯೋಚನೆ ಮಾಡ್ಬೇಕು, ಏನ್ ಕಂಟೆಂಟ್ ಇಟ್ಟಿದ ಮಗ, ಅದ್ರಲ್ಲೂ ಒಂದು ಈ ತರದ ಒಂದು ಮೆಸೇಜ್ ಇಟ್ಟಿದಾನಲ್ಲ ಅಂತ. ಅವನ್ ಮನೇಲಿ ಹೋಗಿ ಕೂತು ಯೋಚನೆ ಮಾಡ್ಬೇಕು. ನನಗೆ ಇತ್ತೀಚೆಗೆ ತುಂಬಾ ಇಷ್ಟ ಆಗಿದ್ದು ಮಹಾರಾಜ. ತುಂಬಾ ಇಷ್ಟ ಆಗಿರೋ ಸಿನಿಮಾ ಮಹಾರಾಜ. ಏನ್ ಸ್ಕ್ರೀನ್ ಪ್ಲೇ. ಆಮೇಲೆ ಕೊನೆಗೆ ಸಿನಿಮಾ ಎಂಡ್ ಆಯ್ತು, ಮಾತಾಡಕ್ ಮಾತು ಬರಲ್ಲ ಅಂಥದ್ದನ್ನು ನಾವು ಮಾಡ್ಬೇಕು. ಅಂದ್ರೆ ಆ ತರದ್ದು ಇರೋದು, ನನ್ಗೆ ಆ ತರದೇ ಇರೋದು.